ಬರೀ ದಂಟಿನ ಸೊಪ್ಪಿನ ಬಸ್ಸಾರು. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ 2 ಸ್ಪೂನು, ಮೆಣಸು, ಹುಣಸೆಹಣ್ಣು ಹಾಗೂ 1 ಕಪ್ ತೊಗರಿಬೇಳೆ ಹಾಗೂ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಟೊಮೊಟೊ 2, ಇಂಗು ಹಾಗೂ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಗೂ ಸಾಸಿವೆ, ಹಸಿ ಕೊಬ್ಬರಿ ತುರಿ ಅದೆಲ್ಲ ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬೇಯ್ತಾ ಇರಲಿ ಬೇಳೆ, ಅಷ್ಟೊತ್ತಿಗೆ ನಾವು ಬಸ್ಸಾರಿಗೆ ಹುರ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಒಂದು 8ರಿಂದ 10 ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದಾದ ನಂತರ ಈಗ ಕರಿಬೇವು ಇವು ಹುರ್ಕೊಂಡು ಒಂದು ತಟ್ಟೆಯಲ್ಲಿ ತಗೊಂಡ್ಬಿಡೋಣ. ನಂತರ ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಒಂದು ರೆಂಬೆಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜೀರಿಗೆ ಅರ್ಧ ಹಾಗೂ ಮೆಣಸನ್ನ ಹಾಕ್ಕೊತಿದ್ದೀನಿ. ಇನ್ನು 1 ಸ್ಪೂನ್ ಜೀರಿಗೆ ಹಸಿದೆ ರುಬ್ಬೋದಕ್ಕೆ ಹಾಕ್ಕೊತೀನಿ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿಯಲ್ಲಿ 1 ಬೆಳ್ಳುಳ್ಳಿ ಅರ್ಧ ಹಾಕ್ಕೊತಿದ್ದೀನಿ, ಅರ್ಧ ಎತ್ತಿಟ್ಕೊತಾ ಇದ್ದೀನಿ. ಹಾಗೂ ಟೊಮೆಟೊ ಒಂದು 4 ಭಾಗ ಮಾಡಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೂ ಕೊಬ್ಬರಿನೂ ಹಾಕ್ಕೊಂಡು ಅದರೊಳಗೆ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ, ಹುಣಸೆಹಣ್ಣು ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡೀಗ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಈಗ ಬೇಳೆ ಬೆಂದಿದೆ. ಇಷ್ಟು 3/4 ಭಾಗ ಬೆಂದರೆ ಸಾಕು ಬೇಳೆ. ಇನ್ನು 1/4 ಭಾಗ ಸೊಪ್ಪು ಜೊತೆ ಬೇಯುತ್ತೆ. ಅದಕ್ಕೆ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈಗ ಇಷ್ಟು ಬೆಂದಿದೆ. ಈಗ ಸೊಪ್ಪು ಬೇಳೆ ಜೊತೆ ಎಲ್ಲ ಮಿಕ್ಸ್ ಆಗಿ ಬೆಂದಿದೆ. ಈಗ ಒಂದು ಸ್ಟ್ರೈನರ್ಗೆ ಪಾತ್ರೆ ಇಟ್ಕೊಂಡು ಬೆಂದಿರೋಂಥ ಸೊಪ್ಪೆಲ್ಲ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಅದ್ರ ಜೊತೆನೇ ನಾವು ಬೇಯಿಸ್ಕೊಂಡಿದ್ದಂಥ ಬೇಳೆ ಸೊಪ್ಪನ್ನು ಒಂದು ಚಮಚ ಹಾಕ್ಕೊಂಡು ರುಬ್ಕೊಳ್ಳೋಣ. ನೀರೆಲ್ಲ ಇದು ಬಸಿಯೋ ತನಕ ಸ್ಪೂನ್ ಸಹಾಯದಿಂದ ಸ್ವಲ್ಪ ಹಿಂಡ್ಕೊಳ್ಳೋಣ. ಮತ್ತು ಪಲ್ಯಕ್ಕೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಕರಿಬೇವು, ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ. ಹಿಂಗು ತಿನ್ನದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋವಂಥದ್ದು ಮಸಾಲೆನ ಹಾಕ್ಕೊಂಡು ಒಗ್ಗರಣೆಲಿ ಸ್ವಲ್ಪ ಬಾಡಿಸ್ಕೊಬೇಕು. ನಂತರ ಬಸ್ತಿಟ್ಕೊಂಡಿದ್ದಂಥ ನೀರು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಇಲ್ಲೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸಿ ತೊಳೆದಂಥ ನೀರು ಕೂಡ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಸಾರಿಗೆ ಎಷ್ಟು ಬೇಕೋ ಉಪ್ಪು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಹಾಗೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನೋಡಿ, ಈಗ ಸಾರು ಮರಳ್ತಾ ಇದೆ. ಒಂದು ಕುದಿ ಬಂದರೆ ಸಾಕಾಗುತ್ತೆ. ಆಫ್ ಮಾಡ್ಕೊಳ್ಳೋಣ. ಈಗ ಪಲ್ಯ ಹಿಂಗು ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೂ ಕೂಡ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ ಹಿಂಗು. ಈಗ ಕೊಬ್ಬರಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಡಿಟ್ಕೊಂಡಂಥ ಸೊಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಆಫ್ ಮಾಡಿ. ನೋಡಿ, ತುಂಬಾ ಟೇಸ್ಟಿಯಾದಂಥ ಬಸ್ಸಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ.